ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡೋದೆ ಅಂತ. ರೀಸೆಂಟ್ ಅಂದ್ರೆ 27 ಆಗಸ್ಟ್ ಇಂದ 10 ಕಂಪನಿಗಳನ್ನ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ NSE ಇನ್ಕ್ಲೂಡ್ ಮಾಡಿದೆ. ಸೊ ಏನಪ್ಪಾ ಅಂದ್ರೆ ಈಗ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಎಲ್ಲಾ ಸ್ಟಾಕ್ಸ್ ಗಳಿಗೂ ಅವೈಲೇಬಲ್ ಸ್ಟಾಕ್ಸ್ ಗಳ ಮೇಲೆ ಟ್ರೇಡ್ ಆಗ್ತಾ ಇರಲ್ಲ. ಕೆಲವೊಂದಿಷ್ಟು ಸೆಲೆಕ್ಟೆಡ್ ಸ್ಟಾಕ್ಸ್ ಗಳನ್ನ ಮಾತ್ರ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಲಿಸ್ಟ್ ಮಾಡಿರ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ, ತೆಗೆಯೋದಾಗ್ಲಿ ಹಾಕೋದಾಗ್ಲಿ ಆ ತರ ಒಂದು ಸ್ಟಾಕ್ಸ್ ಗಳನ್ನ ಇನ್ಕ್ಲೂಡ್ ಮಾಡೋದು ಎಕ್ಸ್ಕ್ಲೂಡ್ ಮಾಡೋದು ಮಾಡ್ತಾ ಇರ್ತಾರೆ ಎಕ್ಸ್ಚೇಂಜ್ ಗಳು. ಸೊ 27 ಆಗಸ್ಟ್ ಇಂದ 10 ಕಂಪನಿಗಳನ್ನ ಈ ಒಂದು ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ. ಆ ಕಂಪನಿಗಳು ಯಾವ್ಯಾವದಪ್ಪ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್, ಡಿಕ್ಸಾನ್ ಟೆಕ್ನಾಲಜೀಸ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಕೊಂಡಿದೆ. ಆಮೇಲೆ ಇಂಡಿಯನ್ ಮಾರ್ಟ್ ಇಂಟರ್ಮೆಶ್ ಲಿಮಿಟೆಡ್ ಅಂತ ಹೇಳ್ಕೊಂಡು, IPCA ಲ್ಯಾಬೊರೇಟರೀಸ್ ಲಿಮಿಟೆಡ್, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್, ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್, ಪೊಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್, ಹಾಗೆ ಸಿಂಜಿನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸೊ 10 ಕಂಪನಿಗಳನ್ನ ಎಕ್ಸ್ಚೇಂಜ್ ರೀಸೆಂಟ್ ಆಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಲಿಸ್ಟ್ ಗಳಲ್ಲಿ ಆಡ್ ಮಾಡಿರುತ್ತೆ. ಅಂದ್ರೆ 27 ಆಗಸ್ಟ್ ಆದ್ಮೇಲೆ ಈ ಒಂದು 10 ಸ್ಟಾಕ್ಸ್ ಗಳನ್ನ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದಾಗಿರುತ್ತೆ ಯೂಸರ್ಸ್ ಗಳು. ಸೊ ಇಲ್ಲೊಂದು ಏನಪ್ಪಾ ಅಂತಂದ್ರೆ, ಯಾವಾಗಿಂದ ಈ ಸ್ಟಾಕ್ಸ್ ಗಳು ಲೀಸ್ಟ್ ಆಗಿದೆಯೋ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ, ಅವಾಗ ಒಂದು ಒಳ್ಳೆಯ ರ್ಯಾಲಿಯನ್ನ ಕಂಡು ಬಂದಿದೆ. ಅಂದ್ರೆ ಒಂದು ಒಳ್ಳೆಯ ಮೂವ್ಮೆಂಟ್ಸ್ ಗಳು ಈ ಸ್ಟಾಕ್ಸ್ ಗಳಲ್ಲಿ ಕಂಡು ಬಂದಿದೆ. ಈ ಸ್ಟಾಕ್ಸ್ ಗಳಲ್ಲಿ 10 ಸ್ಟಾಕ್ಸ್ ಗಳಲ್ಲಿ ನಾವು 5 ಸ್ಟಾಕ್ಸ್ ಗಳನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿದೀವಿ ಬೇಸ್ಡ್ ಆನ್ ಯಾವ ಕಂಪನಿಗಳ ರಿಟರ್ನ್ ಆನ್ ಇಕ್ವಿಟಿ. ಸೊ ರಿಟರ್ನ್ ಆನ್ ಇಕ್ವಿಟಿ ಏನಿದೆಯೋ ಅದು 20% ಗಿನ್ನ ಜಾಸ್ತಿ ಇದೆಯೋ, ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ 1ಕ್ಕಿಂತ ಕಡಿಮೆ ಇರೋದು, ಹಾಗೆ ಓವರ್ ಆಲ್ ಆನ್ಯುವಲ್ ಸೇಲ್ಸ್ ಗ್ರೋತ್ ಏನಿದೆಯೋ ಕಳೆದ 5 ವರ್ಷದಲ್ಲಿ 10% ಗಿನ್ನ ಜಾಸ್ತಿ ಕಾಂಪೌಂಡೆಡ್ ಗ್ರೋತ್ ಅನ್ನ ಕಂಡಿದ್ರೆ ಸೇಲ್ಸ್ ಏಜರ್, ಅದನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಟೋಟಲ್ 5 ಸ್ಟಾಕ್ಸ್ ಗಳನ್ನ ಈ 10 ಸ್ಟಾಕ್ಸ್ ಗಳಲ್ಲಿ ಲಿಸ್ಟ್ ಮಾಡಿ ನಿಮಗೆ ಆ ಕಂಪನಿಗಳ ಇನ್ಫಾರ್ಮೇಶನ್ ಈ ವಿಡಿಯೋ ಮೂಲಕ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಯಾರಿಟಿ ಸಿಗಬೇಕು ಅಂದ್ರೆ. ಮೊದಲನೇದಾಗಿ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ಕಂಪನಿ ಬಂದು IPCA ಲ್ಯಾಬೊರೇಟರೀಸ್ ಅಂತ ಹೇಳ್ಕೊಂಡು, ಯಾವಾಗ ಈ 27 ಆಗಸ್ಟ್ ಆದ್ಮೇಲೆ ನೋಡೋದಾದ್ರೆ ಈ ಒಂದು ಪ್ರೈಸ್ ಈ ಕಂಪನಿದು 0.56% ನಷ್ಟು ಜಾಸ್ತಿ ಆಗಿರುತ್ತೆ. ಇವರ ಕಂಪನಿಯ ಡೀಟೇಲ್ಸ್ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ನೀವು. IPCA ಲ್ಯಾಬೊರೇಟರೀಸ್ ಕಂಪನಿಯ ಪಿ ರೇಷಿಯೋ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ 31.46 ಆಗಿದ್ರೆ, ಕಂಪನಿಯ ಡೆಟ್ ಟು ಇಕ್ವಿಟಿ ರೇಷಿಯೋ 0.06 ಆಗಿರುತ್ತೆ, ವಿಚ್ ಇಂಡಿಕೇಟ್ಸ್ ಲೋವರ್ ಡೆಟ್ ಇದೆ. ಕಂಪನಿಯಲ್ಲಿ ಯಾವುದೇ ತರ ಮೇಜರ್ ಸಾಲಗಳಿಲ್ಲ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೆ ಓವರ್ ಆಲ್ ಪ್ರಾಫಿಟಬಿಲಿಟಿ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರೆ, ಕಂಪನಿ ಓವರ್ ಆಲ್ 27.27% ರಿಟರ್ನ್ ಕೊಟ್ಟಿದ್ರೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಕಂಪನಿದು ಇವತ್ತಿನ ಮಟ್ಟಿಗೆ 21.04% ನಷ್ಟು ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ ಓವರ್ ಆಲ್ 13% ನಷ್ಟು ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಅನ್ನ ಕಂಡಿರುತ್ತೆ. ಹಾಗೆ ಓವರ್ ಆಲ್ ರಿಟರ್ನ್ ವೈಸ್ ನೋಡ್ಬೇಕಪ್ಪ ಅಂತ ಅಂದ್ರೆ, ಕಳೆದ ಒಂದು ವರ್ಷದಲ್ಲಿ 31% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಇದರಲ್ಲಿ ಎರಡನೇದಾಗಿ ಬರ್ತಕ್ಕಂಥ ಕಂಪನಿ ಬಂದು ಡಿಕ್ಸಾನ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಇದು 27 ಆಗಸ್ಟ್ ಇಂದ 2.36% ನಷ್ಟು ಬೆಳವಣಿಗೆ ಕಂಡಿದ್ರೆ ಪ್ರೈಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೆ ಇನ್ ಓವರ್ ಆಲ್ ಡಿಕ್ಸಾನ್ ಟೆಕ್ನಾಲಜೀಸ್ ಇದು ಪಿ ರೇಷಿಯೋ ನೋಡೋದಾದ್ರೆ 136.85 ಆಗಿದ್ರೆ, ಇದು ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು ನಾವು. ಹಾಗೆ ಕಂಪನಿ ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.21 ಆಗಿರುತ್ತೆ. ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ 25% ಆಗಿದ್ರೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಈ ಕಂಪನಿದು 2.48% ಆಗಿರುತ್ತೆ. ಕಂಪನಿ ಸೇಲ್ಸ್ ಕಳೆದ 5 ವರ್ಷದಲ್ಲಿ 36% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರುತ್ತೆ. ಇನ್ನ ರಿಟರ್ನ್ ವೈಸ್ ನೋಡ್ಬೇಕಪ್ಪ, ಶೇರ್ ಪ್ರೈಸ್ ಎಷ್ಟು ಕೊಟ್ಟಿದೆ ಹೂಡಿಕೆದಾರರಿಗೆ ಅಂತ ನೋಡೋದಾದ್ರೆ, ಕಳೆದ ಒಂದು ವರ್ಷದಲ್ಲಿ 154% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಇನ್ನು ಇದರಲ್ಲಿ ಮೂರನೇದಾಗಿ ಬರ್ತಕ್ಕಂಥ ಕಂಪನಿ ಬಂದು ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಲಿಮಿಟೆಡ್ ಅಂತ ಹೇಳ್ಕೊಂಡು, 27 ಆಗಸ್ಟ್ ಇಂದ ನೋಡೋದಾದ್ರೆ ಪ್ರೈಸ್ 8.49% ನಷ್ಟು ಜಾಸ್ತಿ ಆಗಿರುತ್ತೆ, ಜಂಪ್ ಕಂಡಿರುತ್ತೆ. ಓವರ್ ಆಲ್ ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಪಿ ರೇಷಿಯೋ ಇವತ್ತಿನ ಮಟ್ಟಿಗೆ 81 ಆಗಿದ್ರೆ, ಕಂಪನಿಯ ಡೆಟ್ ಟು ಇಕ್ವಿಟಿ ರೇಷಿಯೋ 0.04 ಆಗಿರುತ್ತೆ. ಇನ್ನು ಪ್ರಾಫಿಟಬಿಲಿಟಿ ಬಗ್ಗೆ ಮಾತಾಡೋದಪ್ಪ ಅಂತ ಅಂದ್ರೆ, ರಿಟರ್ನ್ ಆನ್ ಇಕ್ವಿಟಿ ಬಂದು 29.58% ಆಗಿದ್ರೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 41.65% ನಷ್ಟು ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ಬಂದು 21% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರುತ್ತೆ. ಕಂಪನಿ ಓವರ್ ಆಲ್ 111% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕಳೆದ ವರ್ಷದಲ್ಲಿ ತಂದುಕೊಟ್ಟಿರುತ್ತೆ. ಇನ್ನು ನಾಲ್ಕನೇ ಕಂಪನಿ ನೋಡೋದಾದ್ರೆ ಪೊಲಿಕ್ಯಾಬ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಕೊಂಡು, 27 ಆಗಸ್ಟ್ ಇಂದ ಇಲ್ಲಿವರೆಗೂ ಆಲ್ಮೋಸ್ಟ್ 15% ನಷ್ಟು ಜಂಪ್ ನ ಕಂಡಿದೆ ಪ್ರೈಸ್ ಅಲ್ಲಿ. ಓವರ್ ಆಲ್ ಈ ಕಂಪನಿಯ ಪಿ ರೇಷಿಯೋ ಬಂದು 36.18 ಆಗಿದ್ರೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.05 ಆಗಿರುತ್ತೆ. ಹಾಗೆ ಓವರ್ ಆಲ್ ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ 20.08% ಆಗಿದ್ರೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 9.71% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ 11% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ, ಓವರ್ ಆಲ್ ರಿಟರ್ನ್ ವೈಸ್ ನೋಡ್ಬೇಕಪ್ಪ ಅಂತಂದ್ರೆ, ಕಳೆದ ಒಂದು ವರ್ಷದಲ್ಲಿ 128% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಇನ್ನು ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಕೊಂಡು, 27 ಆಗಸ್ಟ್ ಇಂದ 27.26% ನಷ್ಟು ಜಂಪ್ ಕಂಡಿದೆ ಪ್ರೈಸ್ ಅಲ್ಲಿ. ಹಾಗೆ ಓವರ್ ಆಲ್ ಪಿ ರೇಷಿಯೋ ಏನಿದೆ ಈ ಕಂಪನಿದು 61.39 ಆಗಿದ್ರೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.02 ಆಗಿದೆ. ಕಂಪನಿಯ ರಿಟರ್ನ್ ಆನ್ ಇಕ್ವಿಟಿ 46.2% ಆಗಿದ್ರೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 65.81% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿಯ ಸೇಲ್ಸ್ ಏನಿದೆಯೋ 13% ನಷ್ಟು ಬೆಳವಣಿಗೆಯನ್ನ ಕಂಡಿದ್ರೆ, ಓವರ್ ಆಲ್ ರಿಟರ್ನ್ ವೈಸ್ ನೋಡ್ಬೇಕಪ್ಪ ಅಂದ್ರೆ, ಕಳೆದ ಒಂದು ವರ್ಷದಲ್ಲಿ 149% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ.
ವೆಲ್ ಸಿ 5 ಕಂಪನಿಗಳು ನಾವು ಈ 10 ಕಂಪನಿಗಳ ಲಿಸ್ಟ್ ಅಲ್ಲಿ ತಗೊಂಡಿರ್ತಕ್ಕಂಥ ಕಂಪನಿಗಳಾಗಿರುತ್ತೆ. ಬೇಸ್ಡ್ ಆನ್ ದ ಫಿಲ್ಟರ್ಸ್, ರಿಟರ್ನ್ ಆನ್ ಇಕ್ವಿಟಿ ನೋಡಿದೀವಿ, ಡೆಟ್ ಟು ಇಕ್ವಿಟಿ ರೇಷಿಯೋ, ಹಾಗೆ ಓವರ್ ಆಲ್ ಸೇಲ್ಸ್ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಕಂಡಿದೆ ಅನ್ನೋದ್ರ ಬೇಸಿಸ್ ಅಲ್ಲಿ 5 ಕಂಪನಿಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ, ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ಒಂದು ಹೂಡಿಕೆನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದೀರಾ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ನೀವು ಪ್ರಾಪರ್ ಆಗಿ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರೇಟ್. ಇದೇ ರೀತಿಯ ಸುಮಾರು ವಿಡಿಯೋಸ್ಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ಫಿನಾನ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನೀವೇನ್ ಮಾಡಬೇಕು, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ಗಳನ್ನ ಆದಷ್ಟು ಕನ್ನಡಿಗರಿಗೆ ತಲುಪಿಸಿ. ಕನ್ನಡದಲ್ಲಿ ಈ ತರ ವಿಷಯಗಳನ್ನ ನಾವು ನಿಮಗೋಸ್ಕರ ತಂದ್ಕೊಡ್ಲಿಕ್ಕೆ ಸುಮಾರು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೀವಿ. ನಿಮ್ಮ ಒಂದು ಲೈಕ್ ಇರ್ಬೋದು ಅಥವಾ ನಿಮ್ಮ ಶೇರ್ ಇರ್ಬೋದು, ನಮಗೂ ಒಂದು ಮೋಟಿವೇಶನ್ ಕೊಡುತ್ತೆ ಮತ್ತೆ ಈ ತರ ಸುಮಾರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ. ಏನಾರ ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.